ಇನ್ನು ಈಗಾಗಲೇ ನಾವು ಮಾತನಾಡ್ತಾ ಇದ್ವಿ ಸಾವಿನ ಸಂಖ್ಯೆ ಏರಿಕೆಯಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಅದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ 41ಕ್ಕೆ ಏರಿಕೆಯಾಗಿದೆ ಈ ಕಾಲ್ತುಳಿತ ದುರಂತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಮೂವರ ಸ್ಥಿತಿ ತೀರಾ ಗಂಭೀರವಾಗಿತ್ತು ಈಗಲೂ ಆಗ್ಲೂ ಅನ್ನುವಂತಿತ್ತು ಅವರ ಸ್ಥಿತಿ ಆ ಪೈಕಿ ಒಬ್ಬರು ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ ಈ ಮೂಲಕ ಈ ಒಂದು ಕಾಲ್ತುಳಿತ ದುರಂತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 41ಕ್ಕೆ ಏರಿಕೆ ಕಂಡಿದೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗಿನ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಕರೂರಿನಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಮಾಲ್ತೇಶ್ ಜಗ್ಗಿನ್ ಗಮನಿಸ್ತಾ ಇದ್ದೀವಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅಂತ ಹೇಳಿ ಈಗ ಸದ್ಯದ ಅಪ್ಡೇಟ್ ಸಿಕ್ತು ನಮಗೆ ಮತ್ತೊಬ್ಬರು ಮೃತಪಟ್ಟಿದ್ದಾರೆ ಈ ಮೂಲಕ ಮೃತರ ಸಂಖ್ಯೆ 41ಕ್ಕೆ ಏರಿಕೆ ಆಗಿದೆ ಅಂತ ಹೇಳಿ ಇನ್ನು ಅನೇಕ ಮಂದಿ ಗಂಭೀರವಾಗಿದ್ದಾರೆ ಅನ್ನೋ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ ಒಂದು ಕಡೆ ಇದಾದರೆ ಮತ್ತೊಂದು ಕಡೆ ವಿಜಯ್ ಅವರ ಮನೆಗೆ ಬಾಂಬ್ ಬೆದರಿಕೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಏನೆಲ್ಲ ಆಗ್ತಿದೆ ಅಂತ ಹೇಳಿ ಮಧುಶ್ರೀ ಏನಂತಂದ್ರೆ ಕರೂರಿನಲ್ಲಿ ಚುನಾವಣೆ ಪ್ರಚಾರದ ವೇಳೆ ವಿಜಯವರ ಚುನಾವಣಾ ಪ್ರಚಾರದ ವೇಳೆ ನಡೆದಂತಹ ದುರಂತದಲ್ಲಿ 40 ಜನರು ಮೃತಪಟ್ಟಿದ್ರು ಬಟ್ ಈಗ ಸಿಗ್ತಾ ಇರ್ತಕ್ಕಂತಹ ಮಾಹಿತಿ ಮತ್ತೊಬ್ಬರು ಮಹಿಳೆ 41ಕ್ಕೆ ಏರಿರ್ತಕ್ಕಂಥದ್ದು ಸಾವಿನ ಸಂಖ್ಯೆ ಅಂದ್ರೆ ಸರದಾ ಅನ್ನುವಂಥ ಮಹಿಳೆ ಐಸಿಯುನಲ್ಲಿ ಚಿಕಿತ್ಸೆ ಪಡಿತಾ ಇದ್ರು ಸೊ ಅವರು ಕೂಡ ಈಗ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು ಅದರಲ್ಲಿ ಪ್ರಮುಖವಾಗಿ ಏನಂತಂದ್ರೆ ಈ ಒಂದು ದುರ್ಘಟನೆಯಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಮಹಿಳೆಯರೇ 10 ಜನ ಅನ್ನುವಂಥದ್ದು ಈಗ ಸಿಗ್ತಾ ಇರುವಂಥದ್ದು ಸೊ ಹೀಗಾಗಿ ಏನಂತಾರೆ ಇದೆಲ್ಲವೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರ್ತಕ್ಕಂತಹ ಗಾಯಗಳ ಬಗ್ಗೆ ಮತ್ತೆ ಅಲ್ಲಿ ನಡೀತಾ ಇರ್ತಕ್ಕಂಥ ಚಿಕಿತ್ಸೆ ಬಗ್ಗೆ ಅಪ್ಡೇಟ್ ಆದ್ರೆ ಇತ್ತ ಕರೂರು ಸದ್ಯಕ್ಕೆ ಸಹಜ ಸ್ಥಿತಿಗೆ ಮರಳ್ತಾ ಇದೆ ಅಂತ ಹೇಳ್ಬೋದು ಸೊ ಅಂದ್ರೆ ಇವತ್ತು ಬೆಳಗ್ಗೆ ಏನು ನಿನ್ನೆ ಸಂಜೆ ಮತ್ತೆ ಮೊನ್ನೆ ಕಾಲ್ತುಳಿತದಲ್ಲಿ ಏನು ಅಲ್ಲಿ ಚಪ್ಪಲಿಗಳು ಬಿದ್ದಿತ್ತು ರಾಶಿ ರಾಶಿ ಚಪ್ಪಲಿಗಳು ಬಿದ್ದಿತ್ತು ಅದೆಲ್ಲವನ್ನು ಕೂಡ ಪೌರ ಕಾರ್ಮಿಕರು ತೆರವುಗೊಳಿಸ್ತಾ ಇರ್ತಕ್ಕಂತಹ ಕೆಲಸದಲ್ಲಿ ನಿರತರಾಗಿರ್ತಕ್ಕಂತಹ ಬೆಳವಣಿಗೆ ನಡೀತಾ ಇದ್ರೆ ಇನ್ನ ನಿವೃತ್ತ ನ್ಯಾಯಮೂರ್ತಿ ಅರುಣಾದೇವಿ ಅವರ ನೇತೃತ್ವದಲ್ಲಿ ಅಂದ್ರೆ ಅರುಣಾದೇವಿ ಅವರ ನೇತೃತ್ವದಲ್ಲಿ ಸರ್ಕಾರ ತನಿಖೆಗೆ ಆದೇಶಿಸಿರ್ತಕ್ಕಂಥದ್ರ ಬೆನ್ನಲ್ಲೇ ನಿನ್ನೆ ಸಂಜೆ ಕೂಡ ಅರುಣಾದೇವಿ ಅವರು ಆಸ್ಪತ್ರೆಗೆ ಭೇಟಿ ನೀಡಿದ್ರು ಗಾಯಾಳುಗಳನ್ನ ಮಾತನಾಡಿಸಿ ಅಲ್ಲಿ ಏನಾಯ್ತು ಹೇಗಾಯ್ತು ಅನ್ನುವಂತಹ ಮಾಹಿತಿಯನ್ನು ಪಡೆಯುವಂತಹ ಪ್ರಯತ್ನವನ್ನು ಮಾಡಿದ್ರು ಬಟ್ ಇವತ್ತು ಬೆಳ್ಳಂಬೆಳಗ್ಗೆ ಕೂಡ ಹೈಕಮಿಷನ್ ಜೊತೆಗೆ ಅಂದ್ರೆ ಪೊಲೀಸರ ಜೊತೆಗೂಡಿ ಅರುಣಾದೇವಿ ಅವರು ಕೂಡ ಈ ಸ್ಪಾಟ್ಗೆ ವಿಸಿಟ್ ಮಾಡಿರ್ತಕ್ಕಂಥದ್ದು ಅಂದ್ರೆ ಕರೂರಿನ ಘಟನೆ ಏನಾಯ್ತು ಅಲ್ಲಿ ಕಾಲ್ತುಳಿತದ ಪ್ರಕರಣ ಏನಾಯ್ತು ಆ ಒಂದು ಸ್ಥಳಕ್ಕೆ ಕೂಡ ಭೇಟಿ ನೀಡಿರ್ತಕ್ಕಂಥದ್ದು ಕೂಡ ಆಗಿದೆ ಸೊ ಅದಾದ ನಂತರ ಅತ್ತ ತಮಿಳು ನಟ ವಿಜಯ್ ಅವರ ಮನೆಗೆ ಬಿಗಿ ಭದ್ರತೆಯನ್ನ ನೀಡಿದ್ದಾರೆ ಪೊಲೀಸರು ಅಂತ ಹೇಳ್ಬೋದು ಯಾಕಂತಂದ್ರೆ ಇಲ್ಲಿ ಘಟನೆ ಆದ ನಂತರ ಇಲ್ಲಿಂದ ನೇರವಾಗಿ ತಿರುಚಿ ಏರ್ಪೋರ್ಟ್ಗೆ ತೆರಳಿ ಚೆನ್ನೈಗೆ ತೆರಳಿರ್ತಕ್ಕಂತಹ ವಿಜಯ್ ಅವರ ನಿವಾಸಕ್ಕೆ ಒಂದು ಬಾಂಬ್ ಬೆದರಿಕೆಯ ಸುದ್ದಿ ಕೂಡ ಸಂಚಲನ ಮೂಡಿಸಿರ್ತಕ್ಕಂಥದ್ದು ಹಾಗಾಗಿ ನಿನ್ನೆ ರಾತ್ರಿಯಿಂದ ಕೂಡ ಸಂಪೂರ್ಣವಾಗಿ ವಿಜಯ್ ಅವರ ಮನೆಯಲ್ಲಿ ಪರಿಶೀಲನೆ ನಡೀತಾ ಇರ್ತಕ್ಕಂಥದ್ದು ಒಂದು ಕಡೆ ಆದ್ರೆ ಅತ್ತ ಸಂಪೂರ್ಣವಾಗಿ ಬಿಗಿ ಭದ್ರತೆಯನ್ನು ಕೂಡ ಒದಗಿಸಿರುವಂತದ್ದು ಕೇಳಿ ಬರ್ತಾ ಇರ್ತಕ್ಕಂಥದ್ದು ಸೊ ಹೀಗಾಗಿ ಒಟ್ಟಾರೆಯಾಗಿ ಏನಂತಂದ್ರೆ ಕರೂರಿನ ಪ್ರಕರಣ ಒಂದು ರಾಜಕೀಯ ಸಂಚಲನವನ್ನು ಮೂಡಿಸಿರುತ್ತೆ ತಮಿಳುನಾಡಿನಲ್ಲಿ ಅಂತಾನೆ ಹೇಳ್ಬೋದು ಇತ್ತ ವಿಜಯ್ ಅವರ ಹಾಗೆ ಟಿವಿಕೆ ಪಕ್ಷ ಏನು ಅಂತಂದ್ರೆ ಈ ಒಂದು ತನಿಖೆ ಏನಿದೆಯೋ ಇದನ್ನ ವಿರೋಧಿಸ್ತಾ ಇರ್ತಕ್ಕಂಥದ್ದು ಅಂದ್ರೆ ಸಿಬಿಐಗೆ ಕೊಡಬೇಕು ಅಥವಾ ಸ್ವತಂತ್ರ ತನಿಖಾ ದಳಕ್ಕೆ ತನಿಖೆಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಟಿವಿಕೆ ಒಂದು ಅಂದ್ರೆ ಹೇಳ್ಕೊಳ್ತಾ ಇರ್ತಕ್ಕಂಥದ್ದು ಮತ್ತೆ ಹೈಕೋರ್ಟ್ ಮೆಟ್ಲಿ ಇರ್ತಕ್ಕಂಥದ್ದು ಸೊ ಇತ್ತ ಏನು ಸ್ವತಃ ಏನು ನಿವೃತ್ತ ನ್ಯಾಯಮೂರ್ತಿ ಅರುಣಾದೇವಿ ಅವರು ಈಗ ಸ್ಥಳಕ್ಕೆ ಭೇಟಿ ನೀಡಿ ಸಂಪೂರ್ಣವಾಗಿ ಪರಿಶೀಲನೆಯನ್ನು ನಡೆಸ್ತಾ ಇರ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಮಧುಶ್ರೀ ಧನ್ಯವಾದ ಮಾಲ್ತೇಶ್ ತಮ್ಮ ಮಾಹಿತಿಗಾಗಿ